ಚಲನಚಿತ್ರಕ್ಕೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತ ಆಗೋದು ಮುಂದುವರಿತಾ ಇದೆ. ಪ್ರಮುಖವಾಗಿ ಕಾಂತಾರ ಚಲನಚಿತ್ರದಲ್ಲಿ ಒಂದು ಇಡೀ ಚಿತ್ರದಲ್ಲಿ ದೈವದ ವೇಷ ಮತ್ತು ದೈವಾಚರಣೆ ಬಗ್ಗೆ ಇರುವಂತಹ ನಂಬಿಕೆಗಳ ಬಗ್ಗೆ ಪ್ರಶ್ನೆ ಕೇಳಿ ದೈವಾರಾಧಕರು ದೈವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಒಂದು ಎರಡನೇದು ಸಿನಿಮಾ ರಿಲೀಸ್ ಆದ್ಮೇಲೆ ಸುಮಾರು ಜನ ಅನುಕರಣೆ ಮಾಡ್ತಿದ್ದಾರೆ. ಈ ವಿಚಾರ ಎರಡೂ ವಿಚಾರಗಳನ್ನು ಮುಂದೆ ಇಟ್ಕೊಂಡು ದೈವ ಕ್ಷೇತ್ರದಲ್ಲೇ ಇದು ಡಿಸೈಡ್ ಆಗಲಿ ಅಂತ ಕಾಂತಾರ ಸಿನಿಮಾದ ವಿರುದ್ಧ ದೈವ ಸಾನ್ನಿಧ್ಯದಲ್ಲೇ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಇದೇನಕ್ಕೆ ಅಂದರೆ ತುಳುನಾಡಿನ ಎಕ್ಸ್ಕ್ಲೂಸಿವ್ ಕಲ್ಚರ್ನ ಅಪಚಾರ ಆಗ್ತಾ ಇದೆ. ದೈವ ನರ್ತಕರು ದೈವಾರಾಧಕರಿಂದ ಸಾಮೂಹಿಕ ಪ್ರಾರ್ಥನೆಯನ್ನು ಕೂಡ ಈ ವಿಚಾರದಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ನಿನ್ನ ಸನ್ನಿಧಾನದಲ್ಲೇ ಕೊಡು ಅಂತ ಕೇಳಿಕೊಳ್ತಾ ಇದ್ದಾರೆ. ಬೇಕಾದಂಗೆ ಕೆಲವರಂತೂ ತಿಕ್ಕಲಂಗೆ ಮಾಡ್ತಾ ಇರೋದು, ಸಿನಿಮಾ ನೋಡ್ಬಿಟ್ಟು ಬಂದ ಮೇಲೆ ಪಬ್ಲಿಸಿಟಿ ಹುಚ್ಚಿಗೋಸ್ಕರ ಹೆಂಗೆಂಗೋ ವರ್ತಿಸಿರೋದನ್ನು ಇನ್ನೊಂದು ವಿಂಡೋದಲ್ಲಿ ನೀವು ನೋಡ್ತಾ ಇದ್ದೀರಾ. ಇದನ್ನೆಲ್ಲ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಜನ. ದೈವಾರಾಧನೆ ಅನ್ನೋದು ಅದೊಂದು ಪಬ್ಲಿಕ್ ಕಾಂಪಿಟೇಷನ್ ಅಲ್ಲ ಅನ್ನೋದು ತುಂಬ ಜನರಿಗೆ ಅರ್ಥ ಆಗ್ತಿಲ್ಲ. ಒಳ್ಳೆ ಈ ಫ್ಯಾಷನ್ ಕಾಂಪಿಟೇಷನ್, ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಆಡ್ದಂಗೆ ಆಡ್ತಾರೆ ಕೆಲವರು. ಡೀಟೇಲ್ಸ್ ಕೊಡ್ತಾರೆ. ಸ್ವಲ್ಪ ಅಲ್ಲ, ಚಿತ್ರದಲ್ಲಿ ದೈವಗಳ ವಿಚಾರದಲ್ಲೂ ಕೂಡ ಆಚರಣೆ ಸಂದರ್ಭದಲ್ಲೂ ಅನೇಕ ಅಪಚಾರಗಳಾಗಿದೆ ಅನ್ನೋದು ಇವ್ರದೆಲ್ಲ ಆಕ್ಷೇಪ. ಇನ್ನೊಂದು, ಈ ಸಿನಿಮಾ ಬಂದ ಮೇಲೆ ಎಲ್ಲರೂ ರಿಷಬ್ ಶೆಟ್ಟಿ ರೀತಿ ವರ್ತನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಪಚಾರ ಅಲ್ಲಿಂದ ಶುರುವಾಗಿದೆ ಅನ್ನೋ ವಿಚಾರ. ಸೊ ಹೀಗಾಗಿ ದೈವದ ಮೆಟ್ಟಿಲಿಗೆ ಯಾವ ರೀತಿ ಹತ್ತಾ ಇದ್ದಾರೆ, ಏನು ದೂರು ಕೊಡ್ತಾರೋ ಅಥವಾ ಕೇವಲ ಪ್ರಾರ್ಥನೆಗೆ ಮಾತ್ರ ಇದು ಸೀಮಿತ ಆಗುತ್ತಾ? ಮಮತಾ, ಈ ಕಾಂತಾರ ಚಿತ್ರದ ಮೂಲಕ ತುಳುನಾಡಿನ ದೈವಾರಾಧನೆಯನ್ನ ಎಲ್ಲರೂ ಯಾವ ರೀತಿ ಬೇಕಾದರೂ ಮಾಡ್ಕೊಳ್ಳಿ ಅನ್ನುವ ರೀತಿಯಲ್ಲೇ ಹೇಳ್ಕೊಂಡ ಆ ಒಂದು ಚಿತ್ರ ಅನ್ನುವ ರೀತಿಯಲ್ಲಿ ಈಗ ಪ್ರದರ್ಶನಗೊಳ್ತಾ ಇರುವಂಥದ್ದು. ಆ ಚಿತ್ರದಲ್ಲೂ ಸಾಕಷ್ಟು ಕಡೆಗಳಲ್ಲಿ ದೈವಾರಾಧನೆಗೆ, ದೈವ ನರ್ತಕರಿಗೆ ಅಪಪ್ರಚಾರ ಮಾಡುವಂಥ ಒಂದು ಕೆಲಸಗಳಾಗಿತ್ತು. ಈಗ ಅದನ್ನು ನೋಡಿಕೊಂಡು ಒಂದಷ್ಟು ಜನರು ಬೀದಿ ರಂಪ ಮಾಡುವಂಥದ್ದು, ಬೀದಿಯಲ್ಲಿ ಈ ರೀತಿಯಾಗಿ ದೈವ ನರ್ತನ ಮಾಡುವಂಥದ್ದು, ಜೊತೆಗೆ ರಿಷಬ್ ಶೆಟ್ಟಿ ಯಾವ ರೀತಿಯಾಗಿ ಚಿತ್ರದಲ್ಲಿ ನರ್ತನ ಮಾಡಿದ್ದಾರೆ ಅದನ್ನು ತೋರಿಸುವಂಥ ಕೆಲಸಗಳನ್ನು ಎಲ್ಲ ಕಡೆಗಳಲ್ಲಿ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಇದಕ್ಕೆ ಬೇಕಾದಂಥ ಆಕ್ಷೇಪಗಳು, ಕೆಲವೊಂದು ಜನರು ಕಾಂತಾರವನ್ನು ಹೊಗಳುವ ರೀತಿಯಲ್ಲಿ ಮಾಡ್ತಾ ಇರುವಂಥ ಕೆಲಸಗಳನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಇಡೀ ತುಳುನಾಡಿನ ಕೋಟ್ಯಾನುಗಟ್ಟಲೆ ಭಕ್ತರ ಒಂದು ಆರಾಧನೆ ಮಾಡುವಂಥ ದೈವವನ್ನು ಈಗ ಚಿತ್ರದ ಮೂಲಕ ಅಪಹಾಸ್ಯ ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ತಪ್ಪು ಮಾಡ್ತಾ ಇರುವಂಥವ್ರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ದೈವಸ್ಥಾನದಲ್ಲೇ ಒಂದು ಸಾಮೂಹಿಕವಾದಂಥ ಪ್ರಾರ್ಥನೆ ಮಾಡಲಿಕ್ಕೆ ಇವತ್ತು ನಿರ್ಧಾರ ಮಾಡಲಾಗಿರುವಂಥದ್ದು. ಇವತ್ತು ದೈವಾರಾಧಕರು ಜೊತೆಗೆ ದೈವ ನರ್ತಕರು ಸೇರಿ ಬಜಿಪೆಯ ಪಿಲ್ಚಾಮುಂಡಿ ಜೊತೆಗೆ ಬ್ರಹ್ಮಬಲಾಂಡಿ ಕ್ಷೇತ್ರದಲ್ಲಿ ಇವತ್ತು ಪ್ರಾರ್ಥನೆಯನ್ನು, ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ಈ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಈ ರೀತಿಯಾಗಿ ದೈವವನ್ನು ಅವಹೇಳನ ಮಾಡುವಂಥ ಜನರು ಯಾರಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆಯನ್ನು ನೀನೇ ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇಡೀ ತುಳುನಾಡಿನ ದೈವಗಳ ದೈವಗಳ ಎಲ್ಲ ದೈವಗಳನ್ನು ಸೇರಿಸಿಕೊಂಡು ಈ ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಈಗ ನಿರ್ಧಾರ ಮಾಡಿರುವಂಥದ್ದು. ಇವತ್ತು ಆ ಒಂದು ಪ್ರಾರ್ಥನೆಯನ್ನು, ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ಸಾಮೂಹಿಕ ಪ್ರಾರ್ಥನೆಯ ಮೂಲಕ ಈ ಕೆಲಸಗಳನ್ನು ಮಾಡ್ತಾ ಇರುವಂಥವ್ರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಮಾಡಲಾಗುತ್ತೆ. ಪ್ರಮುಖವಾಗಿ ಈ ಕಾಂತಾರ ಚಿತ್ರದಲ್ಲಿ ತುಳುನಾಡಿನ ದೈವಾರಾಧನೆಯನ್ನು ಅಪಹಾಸ್ಯ ಮಾಡುವಂಥದ್ದು, ಅದು ಪಂಜುರ್ಲಿ ಆಗಿರ್ಬೋದು, ಗುಳಿಗ ಆಗಿರ್ಬೋದು, ಪಿಲಿ ದೈವ ಆಗಿರ್ಬೋದು, ಈ ರೀತಿಯಾದಂಥ ದೈವಗಳನ್ನು ತೋರಿಸುವುದರ ಮೂಲಕ ಕೇವಲ ತುಳುನಾಡಿನಲ್ಲಿ ಮಾತ್ರ ಆರಾಧನೆಗೊಳ್ತಾ ಇದ್ದಂಥ ಈ ದೈವಗಳು ಈಗ ಎಲ್ಲೆಡೆ ಜಗತ್ತಿನಾದ್ಯಂತ ಎಲ್ಲರೂ ದೈವಗಳನ್ನು ನರ್ತನ ಮಾಡುವ ಹಂತಕ್ಕೆ ತಲುಪಿಸಿರುವಂಥದ್ದು ಈ ಕಾಂತಾರ ಚಿತ್ರ. ಹಾಗಾಗಿ ಕಾಂತಾರ ಚಿತ್ರದಲ್ಲಿ ಈ ರೀತಿಯಾಗಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ದೈವ ನರ್ತಕರು ಮತ್ತು ದೈವಾರಾಧಕರು ಸೇರಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಮಮತಾ, ಧನ್ಯವಾದ ಸುಪಾಲ್ ತಮ್ಮ ಮಾಹಿತಿಗಾಗಿ.